ದಿಲ್ಲಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಲೋಕಸಭೆ ಚುನಾವಣೆಗೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕರೆದು ಅಭ್ಯರ್ಥಿ ಯಾರಾಗಬೇಕು, ಆಮೇಲೆ ಯಾವ ರೀತಿ ಚುನಾವಣೆ ಎದುರಿಸಬೇಕು, ಈ ಚುನಾವಣೆಯಲ್ಲಿ ಕನಿಷ್ಠ 20 ಸೀಟ್ಗಳನ್ನ ನಾವು ಗೆಲ್ಲಬೇಕು ಅಂಥೇಳಿ ಈ ಸಭೆಯನ್ನು ಕರೆದ್ರೆ ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಅದ್ರ ಬಗ್ಗೆ ಎ ಸಿ ಸಿ ಅವರದಕ್ಕೆ ಯಾಕೆ ಏನು ಅನ್ನೋದನ್ನು ಅವರು ಸ್ಪಷ್ಟೀಕರಣ ಪಡ್ತಾರೆ. ಯಾಕಂದ್ರೆ ನನಗನ್ಸೋ ಮಟ್ಟಿಗೆ ಎಲ್ಲದಕ್ಕೂ ಒಂದು ಶಿಸ್ತಿದೆ, ಗೌರವ ಇದೆ. ಆ ಶಿಸ್ತು ಗೌರವದಿಂದ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಇವತ್ತು ಕರೆದ್ರೆ ಬೇರೆ ಇದೆ. ಅದು ಸುಮ್ಮನೆ ಕಾಟಾಚಾರಕ್ಕೆ ರಾಜಕೀಯ ಮಾಡಲಿಕ್ಕೆ ಇವತ್ತು ಅವ್ರನ್ನ ಯಾರಿಗೆ ಯಾವ ರೀತಿ ಗೌರವ ಕೊಡಬೇಕು. ಈಗ ಕಾಂಗ್ರೆಸ್ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಒಬ್ಬರು ಹಿರಿಯ ನಾಯಕರು, 50 ವರ್ಷ ಬರೀ ಅವ್ರಿಗೆ ಅನುಭವ ಇದೆ. ಅಂಥ ಒಬ್ಬರು ನಾಯಕರನ್ನ ನೀವು ಸರಿಯಾಗಿ ನಡೆಸ್ಕೊಳ್ಳದೆ ಅವ್ರನ್ನ ಯಾವ ರೀತಿ ಆಹ್ವಾನ ಮಾಡಿದರೆ ನನಗೆ ಗೊತ್ತಿಲ್ಲ. ಅದಕ್ಕೆಲ್ಲನೂ ಕೂಡ ಅವರು ಸ್ಪಷ್ಟೀಕರಣ ಕೊಡ್ತಾರೆ. ನಾನು ಹೇಳೋದು ತಪ್ಪಾಗುತ್ತೆ. ಈಗ ಯಾವುದು ಅದೆಲ್ಲವೂ ಕೂಡ ಪಕ್ಷ ನಿರ್ಧಾರ ಮಾಡ್ತದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯರು, ನಾನು ಹೇಳಿದ್ನಲ್ಲ, ಅವ್ರಿಗೆ 50 ವರ್ಷದ ಸುದೀರ್ಘ ಅನುಭವ ಇದೆ. ನಮಗೆ ಎಷ್ಟು ವಯಸ್ಸಾಗಿದೆ ಅಷ್ಟು ಅನುಭವ ಇದೆ ಅವ್ರಿಗೆ. ದಿಲ್ಲಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಲೋಕಸಭೆ ಚುನಾವಣೆಗೆ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಕರೆದು ಅಭ್ಯರ್ಥಿ ಯಾರಾಗಬೇಕು, ಆಮೇಲೆ ಯಾವ ರೀತಿ ಚುನಾವಣೆ ಎದುರಿಸಬೇಕು, ಈ ಚುನಾವಣೆಯಲ್ಲಿ ಕನಿಷ್ಠ 20 ಸೀಟ್ಗಳನ್ನ ನಾವು ಗೆಲ್ಲಬೇಕು ಅಂಥೇಳಿ ಈ ಸಭೆಯನ್ನು ಕರೆದ್ರೆ ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಅದ್ರ ಬಗ್ಗೆ ಎ ಸಿ ಸಿ ಅವರದಕ್ಕೆ ಯಾಕೆ ಏನು ಅನ್ನೋದನ್ನು ಅವರು ಸ್ಪಷ್ಟೀಕರಣ ಪಡ್ತಾರೆ. ಯಾಕಂದ್ರೆ ನನಗನ್ಸೋ ಮಟ್ಟಿಗೆ ಎಲ್ಲದಕ್ಕೂ ಒಂದು ಶಿಸ್ತಿದೆ, ಗೌರವ ಇದೆ. ಆ ಶಿಸ್ತು ಗೌರವದಿಂದ ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಇವತ್ತು ಕರೆದ್ರೆ ಬೇರೆ ಇದೆ. ಅದು ಸುಮ್ಮನೆ ಕಾಟಾಚಾರಕ್ಕೆ ರಾಜಕೀಯ ಮಾಡಲಿಕ್ಕೆ ಇವತ್ತು ಅವ್ರನ್ನ ಯಾರಿಗೆ ಯಾವ ರೀತಿ ಗೌರವ ಕೊಡಬೇಕು. ಈಗ ಕಾಂಗ್ರೆಸ್ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಒಬ್ಬರು ಹಿರಿಯ ನಾಯಕರು, 50 ವರ್ಷ ಬರೀ ಅವ್ರಿಗೆ ಅನುಭವ ಇದೆ. ಅಂಥ ಒಬ್ಬರು ನಾಯಕರನ್ನ ನೀವು ಸರಿಯಾಗಿ ನಡೆಸ್ಕೊಳ್ಳದೆ ಅವ್ರನ್ನ ಯಾವ ರೀತಿ ಆಹ್ವಾನ ಮಾಡಿದರೆ ನನಗೆ ಗೊತ್ತಿಲ್ಲ. ಅದಕ್ಕೆಲ್ಲನೂ ಕೂಡ ಅವರು ಸ್ಪಷ್ಟೀಕರಣ ಕೊಡ್ತಾರೆ. ನಾನು ಹೇಳೋದು ತಪ್ಪಾಗುತ್ತೆ. ಈಗ ಯಾವುದು ಅದೆಲ್ಲವೂ ಕೂಡ ಪಕ್ಷ ನಿರ್ಧಾರ ಮಾಡ್ತದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಹಿರಿಯರು, ನಾನು ಹೇಳಿದ್ನಲ್ಲ, ಅವ್ರಿಗೆ 50 ವರ್ಷದ ಸುದೀರ್ಘ ಅನುಭವ ಇದೆ. ನಮಗೆ ಎಷ್ಟು ವಯಸ್ಸಾಗಿದೆ ಅಷ್ಟು ಅನುಭವ ಇದೆ ಅವ್ರಿಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.